ಅಣ್ಣ ಎಲ್ಲರನ್ನೂ ಸಣ್ಣಾಗಿ ಅಂತ ಅಂದಿದ್ರೆ ಬರೋ ವರ್ಷಕ್ಕೆ ನಾನು ಗ್ಯಾರಂಟಿ ಸಣ್ಣ ಆಗ್ತೀನಿ. ಸಣ್ಣ ಆಗಿಲ್ಲ ಅಂದ್ರೆ ನಾನು ಬರೋದಿಲ್ಲ, ಆದ್ರೆ ಬಂದೇ ಬರ್ತೀನಿ, ಸಣ್ಣ ಬಂದೇ ಬರ್ತೀನಿ. ಇದು ನಾನು ನಮ್ಮ ಅಣ್ಣನ್ ಕೊಡ್ತಾ ಇರೋ ಪ್ರಾಮಿಸ್, ಗ್ಯಾರಂಟಿ ಸಣ್ಣ ಆಗಿ ಆಗ್ತೀನಿ. ಆಮೇಲೆ ನಾನು ಇದುವರೆಗೂ ನಾವು ನಮ್ಮ ಅಣ್ಣನ ಏನು ಗಿಫ್ಟ್ ಕೇಳಿಲ್ಲ, ಇವಾಗ ಕೇಳ್ತಾ ಇದ್ದೀನಿ. ಅವ್ರು ಕೊಡ್ಲೇಬೇಕು, ಯಾಕಂದ್ರೆ ಅಭಿಮಾನಿಗೋಸ್ಕರ ಕೊಡ್ಲೇಬೇಕು. ಕೊಡಲ್ಲ ಅಂದ್ರೂ ಫೋರ್ಸ್ ಮಾಡಿ ಕಿತ್ಕೊಂತೀರಿ. ನಾವು ನಿನ್ನ ಒಂದು ಗಿಫ್ಟ್ ಕೇಳ್ತಾ ಇದ್ದೀನಿ. ನಾನು 25 ವರ್ಷದಿಂದ ಬರ್ತಾ ಇದ್ದೀನಿ, ಯಾವತ್ತಷ್ಟೇ ಏನಕ್ಕೆಲ್ಲ ಕೇಳೋದ್ ಮುಂಚೆನೆ ನೀವು ನಮ್ಗೆಲ್ಲ ಕೊಟ್ಟಿದ್ದೀರಿ. ನಾವು ಬರೋದೇ ಒಂದಕ್ಕೋಸ್ಕರ. ನಾನು ನನ್ನದು 1 ಲಕ್ಷ ಫೋಟೋ ಇರ್ಬೋದು, ನೆಕ್ಸ್ಟ್ ಬಂದ್ರು ನಿನ್ ಫೋಟೋ ಕೇಳ್ತೀನಿ. ನಾನು ಫೋಟೋ ಕೊಡ್ಬೇಕಂದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಆವತ್ತು ನಿಮ್ಮ ಹತ್ರ ಜಗಳಾಡಿ ಫೋಟೋ ತಗೊಂತೀನಿ. ನಾನು ಆವತ್ತಿನ ಫೋಟೋ ಇದ್ರೆ ಆವತ್ತೇ ಹಾಕೋದು, ಯಾಕಂದ್ರೆ ನಾನು ಆವತ್ತು ಹೋಗಿ ಮೀಟ್ ಮಾಡ್ದಾಗ ನನಗೆ ಏನೇನು ಬೇಜಾರಾದಾಗ ನಾನು ಹೋಗಿ ನಮ್ಮ ಅಣ್ಣನ ಮೀಟ್ ಮಾಡಿ ಆಡೋದು, ಒಂದು ಫೋಟೋ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಅಣ್ಣನ ಆವಾಗ ಹೋಗಿ ಮೀಟ್ ಮಾಡೋದು. ಆಮೇಲೆ ಮತ್ತೆ ಇನ್ನೊಂದು ಉಪೇಂದ್ರ ಫಿಲಿಮ್ ಈ 28ನೇ ರಿಲೀಸ್ ಆಗುತ್ತೆ, ಅದಕ್ಕೋಸ್ಕರ ಒಂದು ಗಿಫ್ಟ್. ಅಣ್ಣ ನಿಮ್ಗೆ ಗಿಫ್ಟ್ ಕೇಳ್ತಾ ಇದ್ರಿ, ನರ್ಸಕ್ಕೆ ಥ್ಯಾಂಕ್ಸ್ ಶೋ ಮಾಡ್ತಾ ಇದ್ರಿ. ನೀವು ಬಂದು ಆ ಫಿಲಿಮ್ನ ನಾನು ಆವಾಗ ಉಪೇಂದ್ರ ಫಿಲಿಮ್ ನೋಡಿದೆ. ಅವಾಗ ನನ್ನ ಜೀವನಕ್ಕೆ ಒಂದು ಆಸೆ ಇತ್ತು, ನಾನು ನಿಮ್ನ ಒಂದ್ಸಲ ನೋಡ್ಬೇಕಂತ. ಆವಾಗ 25 ವರ್ಷದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಮ್ ಪಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಒಬ್ರು ತುಂಬಾ ಕಾರಣ. ಯಾರಂದ್ರೆ ನಮ್ಮ ರಾಜು, ನಮ್ಮ ಅಣ್ಣ ಹಳೇ ಡ್ರೈವರ್ ಅವರು. ಅವರಿಂದ ಇವತ್ತು ನಾನು ನಮ್ಮ ಅಣ್ಣ ಪಕ್ಕ ನಿಂತ್ಕೊಂಡು ಮಾತಾಡೋಕೆ ಕಾರಣ ಅಂದ್ರೆ ರಾಜು ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇಂಥ ವ್ಯಕ್ತಿ ನಮ್ಮ ಅಣ್ಣನ ನೀವು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದೆ, ತುಂಬಾ ಥ್ಯಾಂಕ್ಸ್. ಹಂಗೆ ಸೆಪ್ಟೆಂಬರ್ 20ಗೆ ನಮ್ಮ ಅಣ್ಣ ನರ್ಸರಿ ಥಿಯೇಟರ್ ಬಂದು ನಮ್ಮ ಜೊತೆ ಡ್ಯಾನ್ಸ್ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಅಭಿಮಾನಿಗಳ ಜೊತೆ ನಾನು ಅಭಿಮಾನಿಗಳಾಗಿ ನೋಡ್ಲೇಬೇಕು. ಅದು ಇವಾಗ ನಮ್ಮ ಫ್ಯಾನ್ಸ್ಗೆ ಅವ್ರ ಬಾಯಿಂದಲೇ ಹೇಳ್ತಾರೆ, ಅದು ಗಿಫ್ಟ್ ನರ್ತಕಿ ಥಿಯೇಟರ್ಗೆ ನಮ್ಮ ಜೊತೆ ಬಂದು ನೋಡ್ಲೇಬೇಕು. ಇದು ಅವ್ರ ಬಾಯಿಂದಲೇ ಹೇಳ್ಬೇಕು. 6 ಗಂಟೆಗೆ ಇದು ನನಗೆ ನೀವು ಕೊಡಲ್ಲ, ನನ್ನ ಕೇಳೋ ಗಿಫ್ಟ್ ಈ ತರ ಕೇಳೋದು ನೀವು. ಇದು ನನಗೆ ಗಿಫ್ಟ್ ಕೊಟ್ಟಾಗಿದೆ ಇದು. ನೋಡಿ ಇವರ ಮನಸ್ಸು ಎಷ್ಟು ಇದು ಅಂದ್ರೆ ಮಗು ತರ ಅಂದ್ರೆ ಚಾಕ್ಲೇಟ್ ಅನ್ನ ತಗೊಂಬಂದಿಲ್ಲ, ಅಷ್ಟು ಮಗು ತರ ಇವರು. ಚಾಕ್ಲೇಟ್ ಹಾರ ಸಾವಿರಾರು ಅಭಿಮಾನಿಗಳು ಬಂದಿದ್ದಾರೆ. ಈ ಚಾಕ್ಲೇಟ್ ಹಾರ ಏನಂದ್ರೆ ದೇವ್ರಿವರು ಅಭಿಮಾನಿಗಳಿಗೆ ಅವ್ರ ದೇವ್ರೆ ಫಸ್ಟ್ ದೇವ್ರಿಗೆ ಹಾರ ಹಾಕ್ಬಿಟ್ಟು ಇಲ್ಲಿ ಬಂದಿರೋ ಎಲ್ಲಾ ಅಭಿಮಾನಿಗಳಿಗೂ ಇವಾಗ ಚಾಕ್ಲೇಟ್ ಹಾರ ಕೊಡ್ತಾರೆ. ಆಮೇಲೆ ಇನ್ನೊಂದು ಹಾರ ಮಾಡ್ತಿದ್ವಿ, ಅದು ಏನಂದ್ರೆ ನಮ್ದೊಂದು ಟೀಮ್ ಇದೆ, ಅದು ನಾವು ಮಾಡೋದ್ರಿಂದ ಅಲ್ಲಿ ಇರೋರೆಲ್ಲ ಅನ್ಕೋತಾರೆ ನೋಡಿ ಅವ್ರು ಮಾತಾಡಿದ್ರು ನಮ್ಗೆ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಎಲ್ಲಾ ಅಭಿಮಾನಿಗಳು ಎಲ್ಲ ಹೀರೋ ದೇವ್ರೆ, ಅದಕ್ಕೆ ಈ ಚಾಕ್ಲೇಟ್ ಎಲ್ಲರಿಗೂ ಹಂಚಲೇಬೇಕು ಅಂತ ಚಾಕ್ಲೇಟ್ ಮಾಡಿದ್ರು. 6 ಗಂಟೆ ಖಂಡಿತ ಬರ್ತೀನಪ್ಪ. ನಾನು ನರ್ತಕಿ ಥಿಯೇಟರ್ 6 ಗಂಟೆ ನಿಮ್ ಜೊತೆ ನಾನು ಪಿಕ್ಚರ್ ನೋಡ್ತೀನಿ. ಇದ್ರಲ್ಲೇನು ಸ್ಕೆಚ್ ಸ್ಕೀಮ್ ಇಲ್ಲ. ಅಲ್ಲೊಂದು ಯಾವ್ದೋ ಇನ್ನೊಂದು ಪಿಕ್ಚರ್ ನಡೀತಾ ಇದೆ. ಅಲ್ಲೊಂದು ವೀರೇಶಲ್ಲೂ ಇನ್ನೊಂದು ಶೋ ಇದೆ. ಹೋಗೋದಾ? ಏನಂದ್ರೆ ನಮ್ಮ ಹತ್ರನೂ ಬನ್ನಿ, ಅಲ್ಲೂ ಹೋಗಿ, ಅಲ್ಲೂ ಉಪೇಂದ್ರ ಮೂವಿನ, ಇಲ್ಲೂ ಉಪೇಂದ್ರ ಮೂವಿನ. ಬರ್ತಿಲ್ಲ, ಅಲ್ಲಿ ಯಾರೋ ಕರೆದಂಗಿತ್ತು. ಯಾರದು? ಓ ಇಲ್ಲಿ ನೋಡಿ. ಓಕೆ, ಇಲ್ಲಿ 6 ಗಂಟೆಗೆ, ಅಲ್ಲಿ 6 ಮುಗಿಸ್ಕೊಂಡು 6:15ಗಲ್ಲ. ಫಸ್ಟ್ ಹಾಫ್ ಇಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ. ಓಕೆ ಥ್ಯಾಂಕ್ ಯು. ನೋಡಿ ನನಗೆ ಡೌಟ್ ಬಂತು, ಅದಕ್ಕೆ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಇವ್ರು ಅಲ್ಲೇ ಹಿಡ್ಕೊಂಡು ಬಿಟ್ರೆ ನೀವು ಆಮೇಲೆ ನೋಡಿ ಇದೇ ನಮ್ಮ ಅಣ್ಣನ ದೊಡ್ಡ ಗುಣ. ಯಾವ ಅಭಿಮಾನಿಗಳು ಬೇಜಾರು ಮಾಡಲ್ಲ ಅಂದ್ರೆ ಇದೆ. ಜೀವನದಲ್ಲಿ ಸಂಪಾದನೆ ಮಾಡು, ಮುಂದೆ ಬಾ. ಇಂಥ ಹುಡುಗಿ ಇಂಥ ಒಬ್ಬಳಲ್ಲ, 1000 ಹುಡುಗಿ ನಿಂದೆ ಬೀಳ್ತಾನೆ. ಈ ಕಿತ್ತಾಗಿರೋ ಅವಾಯ್ ಚಪ್ರ ಕಡೆ ಅವಳಿಗೆ ಎಷ್ಟೋದು ಉಪೇಂದ್ರ ಫಿಲಿಮ್